ನೈಸ್ ಯೋಜನೆಯ ವಿರುದ್ಧ ವಿಪಕ್ಷಗಳು ಕಹಳೆಯನ್ನ ಮೊಳಗಿಸಿವೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸುವಂತದ್ದು. ಪ್ರತಿಭಟನೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಹ ಭಾಗಿಯಾಗ್ತಾ ಇದ್ದಾರೆ. ಈಗ ಬಿಡದಿ ಟೌನ್ಶಿಪ್ ಯೋಜನೆಯ ನಂತರ ವೀಕ್ಷಕರೇ ನೈಸ್ ಯೋಜನೆಯ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ನಾಳೆ ವಿಪಕ್ಷಗಳು ಪ್ರತಿಭಟನೆಯನ್ನು ನಡೆಸ್ತಾ ಇವೆ. ಈ ಒಂದು ಪ್ರತಿಭಟನೆಯಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಸಹ ಭಾಗಿಯಾಗ್ತಾ ಇದ್ದಾರೆ. ನಾಳಿನ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿದ್ದಾರೆ ದೇವೇಗೌಡರು. ರೈತರ ವಿಚಾರದಲ್ಲಿ ಸದಾಕಾಲ ರೈತರ ಜೊತೆಗೆ ರೈತರ ಬೆನ್ನಿಗೆ ನಿಲ್ಲುವಂತಹ ಎಚ್ ಡಿ ದೇವೇಗೌಡರು ಇಂಥ ಇಳಿ ವಯಸ್ಸಿನಲ್ಲೂ ಸಹ ಅವರಿಗೆ ನಡೀಲಿಕ್ಕೆ ಸಾಧ್ಯ ಆಗದೇ ಇದ್ರೂ ಕೂಡ ಹೋರಾಟಗಳಲ್ಲಿ ಭಾಗಿಯಾಗೋದರ ಮೂಲಕ ರೈತರಿಗೆ ತಾನು ಧ್ವನಿಯಾಗ್ತೀನಿ ಅನ್ನುವ ಒಂದು ಬೃಹತ್ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಸೊ ಈಗ ಒಂದು ಕಡೆ ಬಿಡದಿ ಹೋರಾಟದಲ್ಲಿ ಸ್ವತಃ ದೇವೇಗೌಡರೇ ಧುಮುಕಿದ್ದಂಥದ್ದನ್ನು ನಾವು ಗಮನಿಸಿದ್ವಿ. ಅಕ್ಷರಶಃ ದೇವೇಗೌಡರು ತಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ವಿಧಾನಸೌಧದ ಮುಂದೆ ಅನ್ನುವಂಥ ಒಂದು ಹೇಳಿಕೆ ಇತ್ತಲ್ಲ, ಅದು ಸರ್ಕಾರವನ್ನೇ ಬೆಚ್ಚಿ ಬೀಳಿಸಿತ್ತು. ಸೊ ಈಗ ನೈಸ್ ವಿಚಾರಕ್ಕೂ ಸಂಬಂಧಪಟ್ಟಂತೆ ದೇವೇಗೌಡರು ಮುಂದಾಗಿದ್ದಾರೆ ಹೋರಾಟಕ್ಕೆ.